ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ವತಿಯಿಂದ ಏನಂದರೆ ಒಂದು ಫೈನಲ್ ರಿಸಲ್ಟ್ ಇವತ್ತು ಅಥವಾ ನಾಳೆ ಡಿಸೈಡ್ ಆಗೋದಿದೆ. ಸೊ ಈ ಮಧ್ಯದಲ್ಲಿ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅಡ್ಮಿಷನ್ಗಳನ್ನು ತೊಗೊತಾ ಇದ್ದೀರಿ. ನಿಮ್ಮಗಳಿಗೆ ಫ್ರೀ ಹಾಸ್ಟೆಲ್ ಕರ್ನಾಟಕ ಸರ್ಕಾರದ ವತಿಯಿಂದ BCM ಹಾಸ್ಟೆಲ್ ಇರ್ಬೋದು, ಮೈನಾರಿಟಿ ಹಾಸ್ಟೆಲ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಅದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕಬೇಕು. ಇಲ್ಲಿ ನಿಮ್ಮಗಳಿಗೆ SHP ಮೂಲಕ ಕರ್ನಾಟಕ ಮೈನಾರಿಟಿ SHP ಮೂಲಕ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಹಾಕ್ಬೋದಾಗಿದೆ. ಯಾವಾಗಂದರೆ ಅಡ್ಮಿಷನ್ ಆದಮೇಲೆ ಇದನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟು ಮತ್ತು ST ಡಿಪಾರ್ಟ್ಮೆಂಟ್ ವತಿಯಿಂದ ನೋಡಿ, ಸಾಮಾಜಿಕ ಕಲ್ಯಾಣ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆ ವತಿಯಿಂದ ಇಲ್ಲಿ ನೋಡ್ತಾ ಇದ್ದರೆ ಅಪ್ಲಿಕೇಶನ್ಗಳು ಪೋಸ್ಟ್ ಮ್ಯಾಟ್ರಿಕ್ಸ್ ಅಪ್ಲಿಕೇಶನ್ಗಳು ಓಪನ್ ಇದ್ದಾವೆ. ಸದ್ಯಕ್ಕೆ 31/7 ಅಂದರೆ ಇದೇ ತಿಂಗಳು 31ನೇ ತಾರೀಕು ತನಕ ನಿಮಗೆ ಎರಡೂ ಇಲಾಖೆಯಲ್ಲಿ ಅಂದರೆ ಟ್ರಿಬ್ಯುನಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರು ಮೈನಾರಿಟಿ ಅಂಡರಲ್ಲಿ ಬರ್ತೀರಾ ವಿದ್ಯಾರ್ಥಿಗಳು, ಅವರುಗಳಿಗೆ ಇದೇ ತಿಂಗಳು 31ನೇ ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಓಪನ್ ಇಟ್ಟಿದ್ದಾರೆ. ಅರ್ಜಿಗಳನ್ನು ನೀವು SHP ಮೂಲಕ ನೀವು ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅದಕ್ಕೆ ನಿಮಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಕಪ್ಪ ಅಂತಂದರೆ ನೀವು ಒಂದೇದೇನಪ್ಪ ಅಂದರೆ SSP ID ಕ್ರಿಯೇಟ್ ಮಾಡ್ಕೋಬೇಕಾಗತ್ತಾ, ಮೊಬೈಲ್ ನಂಬರು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ID ನಂಬರು, ಇನ್ಕಮ್ ಸರ್ಟಿಫಿಕೇಟ್ ID ನಂಬರು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡ್ಸು, ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಬೇಕಾಗ್ತವೆ. ಸೊ ಇದು ಅಡ್ಮಿಷನ್ ಆದಮೇಲೆ ಆಗುವಂಥ ಪ್ರಕ್ರಿಯೆ. ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಬಯಸಿದರೆ ನಿಮ್ಮಗಳಿಗೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಬಟ್ ಇದೇ ತಿಂಗಳು 31ನೇ ತಾರೀಕಿಗೆ ನಿಮ್ಮಗಳಿಗೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮತ್ತು ST ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕವನ್ನು ಇಲ್ಲಿ ಕೊಟ್ಟಿರುವಂಥದ್ದು.